ಯಾರಿಗೂ ನನ್ನ ಲೈವಲ್ಲಿ ಭೇದ ಭಾವ ಮಾಡಲ್ಲ. ಎಲ್ಲಿ ಸರಿ ಸರಿ ಇರುತ್ತೋ ನಾನು ಅಲ್ಲಿ ಮಾತಾಡ್ತೀನಿ. ಯಾರಿಗೂ ಭೇದ ಭಾವ ಮಾಡಲ್ಲ. ಅವ್ರು ಬೇರೆ ಅಲ್ಲ, ಇವ್ರು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಗಂಟೆ 4 ಆಯಿತು. ನಾನು 4 ಗಂಟೆಗೆ ವಿಡಿಯೋ ಮಾಡ್ತಾ ಇದ್ದೇನೆ. ನಮ್ಮದು ಟೀ ಕುಡ್ದಾಯಿತು, ಇವಾಗಷ್ಟೇ ಟೀ ಕುಡಿದೆ. ಹಾಗೆಯೇ ಮಳೆ ಬರ್ತಾ ಇದೆ. ಮಳೆ ಬಂದರೆ ಸ್ವಲ್ಪ ವಿಡಿಯೋ ಮಾಡೋಕ್ಕೂ ಕಷ್ಟ ಆಗುತ್ತೆ, ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ತುಂಬ. ಆದರೆ ಇವತ್ತು ಪ್ರಮೋಟ್ ವಿಡಿಯೋ ಮಾಡ್ತಾ ಇದ್ದೇನೆ. ನಾವಂತೂ ಸೂಪರ್ ಆಗಿದೆ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ನಮ್ಮ ವೀಡಿಯೋಸ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ವೀಡಿಯೋಸ್ ನೋಡಿ ಕಮೆಂಟ್ ಹಾಕ್ತಾ ಇದ್ದೀರಾ, ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಹಾಗೆಯೇ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು ಸೊ ಮಚ್. ಕೆಲವ್ರು ಕೇಳ್ತಾ ಇದ್ದೀರಾ ಚಾನೆಲ್ಗೆ ಹೇಗೆ ಇಂಪ್ರೂವ್ ಆಗಬೇಕು ಅಂತ. ನಮ್ಮ ಕೈಯಲ್ಲಿರುತ್ತೆ. ನಮ್ಮ ಚಾನೆಲ್ನ ನಾವು ಬೆಳೆಸ್ಕೊಳ್ಬೇಕು. ಇನ್ನೊಬ್ಬರು ಬಂದು ಬೆಳೆಸೋಕ್ಕಾಗಲ್ಲ. ಎಷ್ಟೇ ಏನಂದ್ರೆ ಇನ್ನೊಬ್ಬರು ಬಂದು ಬೆಳೆಸೋಕ್ಕಾಗಲ್ಲ. ಇವತ್ತು ಬೆಳೆಸುವರು, ಇವತ್ತು ನಿಮಗೆ ಏನೇ ಮಾಡಿಕೊಡುವರು, ಏನೇ ಹೇಳಿಕೊಟ್ಟದನ್ನು ನಾವು ತಲೆಗೆ ತಗೊಂಡೋಗ್ಬೇಕು. ಒಂದು ಹೇಳಿಕೊಟ್ಟದ್ದಾದರೂ ನಮಗೆ ನಾವು ಯೂಸ್ ಮಾಡ್ಕೊಳ್ಬಹುದು. ಬಟ್ ಏನಾದರೂ ಒಂದು ಚಾನೆಲ್ ಮಾಡಬೇಕು ಅಂದರೆ ಅದಕ್ಕೆ ನಮ್ಮ ಬೇರೆಯವರಿಂದ ಕೈಯಿಂದ ಬೇರೆ ಸಪೋರ್ಟ್ ತಗೊಂಡ್ರೆ ಖಂಡಿತ ಆಗಲ್ಲ. ಇವತ್ತಲ್ಲ ನಾಳೆ ಅದು ಹೋಗುತ್ತೆ. ಓಕೆನಾ? ನಮ್ಮ ತಲೆಯಿಂದಲೇ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ ಬರಬೇಕು. ಒಂದು ಹೇಳಿಕೊಟ್ಟಿದ್ದನ್ನು ನಾವು ಉಪಯೋಗಿಸಬೇಕು. ಹೇಗೆ ಹೇಳಿಕೊಡ್ತಾರ ಆ ಥರ ಅದನ್ನು ನಾವು ಉಪಯೋಗಿಸಬೇಕು. ಖಂಡಿತ ನಮಗೆ ಒಳ್ಳೆಯದಾಗುತ್ತೆ. ಆಮೇಲೆ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ನಿಮಗೆ ಪೇಮೆಂಟ್ ಬರುತ್ತಾ ಅಂತ ಹೇಳ್ತಾರೆ. ಹೌದು, ನನಗೆ ಪೇಮೆಂಟ್ ಬರುತ್ತೆ. ಈ ಮಂತಲ್ಲಿ ಪೇಮೆಂಟ್ ಬಂದಿದ್ದು ಎಷ್ಟು ಬಂದಿದೆ, ಅಂತೇಳಿ ನಾನು ಹೇಳ್ತೀನಿ. ಬರುವಾಗ ವಿಡಿಯೋ ಮಾಡ್ತೀನಿ ನಾನು ಎಷ್ಟು ಪೇಮೆಂಟ್ ಬಂದಿದೆ ಅಂತೇಳಿ. ಇವತ್ತು ನಾನು ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ರೆ, ಯಾರ ಪ್ರಮೋಟ್ ಚಾನಲ್ಗೆ ತಗೊಂಡಿದ್ದೇನೆ ಅಂತೇಳಿ ಶೈಲೇಶ್ ಪೂಜಾರಿ ಅವರ ಚಾನಲ್ನ ನಾನು ತಗೊಂಡಿದ್ದೇನೆ. ಪ್ಲೀಸ್ ಶೈಲೇಶ್ ಪೂಜಾರಿ ಅವರಿಗೆ ಸಪೋರ್ಟ್ ಮಾಡಿ. ಶೈಲೇಶ್ ಅವ್ರಿಗೊಂದು ಚಾನೆಲ್ ಮಾಡಬೇಕು ಅಂತೇಳಿ ಇಷ್ಟ ಇದೆ. ಹಾಗೆಯೇ ಲೈವ್ ಮಾಡ್ತಾ ಇದ್ದಾರೆ ಶೈಲೇಶ್ ಪೂಜಾರಿ. ನೋಡಿ, 110 ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವ್ರಿಗೆ ಆಲ್ರೆಡಿ. ಒಳ್ಳೆ ಸಪೋರ್ಟ್ ಮಾಡ್ತಾರೆ. ನಿಮಗೂ ಕೂಡ ಬರ್ತಾರೆ ಕಾಣುತ್ತೆ ಚಾನೆಲ್ಗೆ. ಯಾರು ಚಾನೆಲ್ಗೆ ಬರ್ತಾ ಇಲ್ಲ ಇವ್ರಿಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಇವರು ಸಪೋರ್ಟ್ ಮಾಡ್ತಾರೆ. ಹಾಗೆಯೇ ಸಬ್ಸ್ಕ್ರೈಬರ್ ಆಗಿ ಇವರಿಗೆ ವಿಡಿಯೋಸ್ ಹಾಕ್ತಾರೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಗೊತ್ತಾ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ನು ಮಾಡ್ತಾರೆ ಅವರು. ವಿಡಿಯೋಸ್ ಮಾಡೋಕ್ಕೆ ನಿಂತರೆ ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ. ಬಟ್ ಸ್ವಲ್ಪ ಕೇರ್ಲೆಸ್ ಮಾಡಿದರು. ಅದಕ್ಕೋಸ್ಕರ ಈ ಥರ ಚಾನೆಲಲ್ಲಿ ಸಬ್ಸ್ಕ್ರೈಬರ್ ಇವಾಗ ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಚಾನೆಲ್ ಬಗ್ಗೆ ನೋಡಿ, ಇವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಇವರು ಲೈವ್ ಮಾಡ್ತಾರೆ ಬೆಳಿಗ್ಗೆ 10 ಗಂಟೆಗೆ 10:30ಗೆಲ್ಲ ಲೈವ್ ಮಾಡ್ತಾರೆ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವ್ರಿಗೂ ಕೂಡ ಶೈಲೇಶ್ ಪೂಜಾರಿ ಅಂತೇಳಿ ನಿಮ್ಮ ಚಾನೆಲ್ಗೂ ಬಂದರೆ ಇವ್ರಿಗೆ ಸಬ್ಸ್ಕ್ರೈಬ್ ಆಗಿ ಖಂಡಿತ ಬಂದೇ ಬರ್ತಾರೆ. ಅವರಿಗೆ ಒಂದು ಕಮೆಂಟ್ ಹಾಕ್ಬಿಡಿ. ಶೈಲೇಶ್ ಪೂಜಾರಿ ಅವರು ಒಳ್ಳೆ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತೇಳಿ ನನಗಂತೂ 100% ಗೊತ್ತು. ಮಾಡ್ತಾ ಇದ್ದಾರೆ ಅವರು. ನೀವು ಹೋಗಿ ಅವರ ಚಾನೆಲ್ಗೆ ಒಂದು ಸಾರಿ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅವರ ಚಾನೆಲನ್ನು. ಸಪೋರ್ಟ್ ಮಾಡ್ತೀರಲ್ವ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ? ಅವರ ಚಾನಲಲ್ಲಿ ಶಾರ್ಟ್ಸ್ ವೀಡಿಯೋಸ್ ಚೆನ್ನಾಗಿ ಹಾಕ್ತಾರೆ. ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ. ಹಾಗೆಯೇ ವೀಡಿಯೋಸನ್ನು ಹಾಕ್ತಾ ಇದ್ದಾರೆ. ಹೋಗಿ ಅವರ ಚಾನಲ್ಗೆ 110 ಸಬ್ಸ್ಕ್ರೈಬರ್ ಇದ್ದರೆ ಇನ್ನೂ ಜಾಸ್ತಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ಅವ್ರಿಗೂ ಸಪೋರ್ಟ್ ಸಿಗಲಿ ಅಂತ ಕೇಳ್ಕೊತೀನಿ. ಸ್ಕ್ರೀನ್ ಮೇಲೆ ಎಲ್ಲ ಬರ್ತಾ ಇರುತ್ತೆ ಅವರ ವೀಡಿಯೋಸು. ಏನು ಗೊತ್ತಾ, ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮತ್ತೇನಂದರೆ, ನಾವು ಒಬ್ಬರಿಗೆ ಬ್ಲೂ ಕೊಡ್ತಾ ಇದ್ದೇವೆ ಅಂದರೆ ಲೈವಲ್ಲಿ ಇನ್ನೊಬ್ಬರಿಗೆ ಜಾಯಿನ್ ಆಗಲಿ ಅಂತೇಳಿ. ಬೇರೆ ಯಾವುದಕ್ಕೂ ಬ್ಲೂ ಅಲ್ಲ. ಓಕೆನಾ? ಬೇರೆ ಯಾವುದಕ್ಕೂ ಬ್ಲೂ ಅಲ್ಲ. ನಿನ್ನೆ ಒಬ್ಬರಿಗೆ ನಾನು ಬ್ಲೂ ಕೊಟ್ಟಿದ್ದೆ. ಬ್ಲೂ ಕೊಟ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಚಾನಲ್ ಇದೆ ಅಂತೇಳಿ ಬ್ಲೂ ಕೊಟ್ಬಿಟ್ಟೆ. ಆದರೆ ಅವ್ರು ಮಾಡಿದ್ದೇನು ಗೊತ್ತಾ, ಹೈಡ್ ಟೈಮ್ ಅಪ್ ಎಲ್ಲರಿಗೆ ಟೈಮ್ ಅಪ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಒಂದು ನಂಬಿಕೆಯಲ್ಲಿ ಬ್ಲೂ ಕೊಡ್ತೇನೆ ಲೈವಲ್ಲಿ. ಯಾರಿಗೇ ಆಗಲಿ ಲೈವಲ್ಲಿ ನಂಬಿಕೆಯಲ್ಲಿ ಬ್ಲೂ ಕೊಡ್ತೇನೆ. ನಮ್ಮವರಲ್ಲ ಅಂತೇಳಿ ನಾನು ಬ್ಲೂ ಕೊಟ್ಟುಬಿಡ್ತೀನಿ. ತುಂಬ ಸಲ ನಾನು ಬ್ಲೂ ರಿಮೂವ್ ಮಾಡ್ತೀನಿ. ಯಾಕಂದರೆ ಇದೇ ಥರ ಕೆಲವು ಫೇಕ್ ಐಡಿಗಳು ತುಂಬ
ಬರ್ತಾ ಇರ್ತವೆ. ಕೆಲವು ಚಾನೆಲ್ ಇದ್ದು ಕೆಲವು ಬೇಕು ಅಂತಲೇ ಬ್ಲೂ ತಗೊಂಡು ಆಟ ಆಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಪದೇ ಪದೇ ಬ್ಲೂ ರಿಮೂವ್ ಮಾಡ್ತೀನಿ. ಇನ್ನು ಒಬ್ಬರು ಅವ್ರು ಏನೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಗೊತ್ತಿದ್ದು ಟೈಮ್ ಅಪ್ ಕೊಟ್ಟರೋ ಗೊತ್ತಿಲ್ಲ. ಎಲ್ಲರಿಗೆ ಟೈಮ್ ಅಪ್ ಕೊಡ್ತಾಯಿದ್ರು. ಬೇಜಾರಾಯಿತು. ಒಂದು ಲೇಡೀಸ್ ಹೆಸರಾಗಿ ಒಂದು ಹೆಣ್ಣು ಮಗಳ ಹೆಸರು ಇಟ್ಕೊಂಡು ಐ ಡಿ ಇಟ್ಕೊಂಡು ನೀವು ಟೈಮ್ ಅಪ್ ಕೊಡೋದು ತಪ್ಪಲ್ವಾ? ಸರಿ ನೋಡ್ಕೋಬೇಕು ಮೆಸೇಜ್ ಯಾವ ಥರ ಬರುತ್ತೆ ಅಂತೇಳಿ. ನಾನು ಸಾಧಾರಣ ಮೆಸೇಜಿಗೆ ನಾನು ರಿಪ್ಲೈ ಮಾಡಲ್ಲ. ಕೆಲವೊಂದು ಅತಿಯಾದ ಕೆಟ್ಟ ಕಮೆಂಟ್‌ಗಳಿಗೆ ನಾನು ರಿಪ್ಲೈ ಮಾಡ್ತೀನಿ, ಬೈತೀನಿ ನಾನು. ನನಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತ. ನನ್ನ ಚಾನಲ್‌ಗೆ ಬಂದು ಬ್ಲೂ ತಗೊಂಡು ನಮ್ಮ ಚಾನಲಲ್ಲೇ ಹೈಡ್ ಮಾಡೋದು, ಟೈಮ್ ಅಪ್ ಕೊಡೋದು ಅ ಸರಿಯಲ್ಲ ಅಂತ ಅನಿಸುತ್ತೆ ನನಗೆ. ಕೊಡಿ ಬ್ಯಾಡ್ ಕಮೆಂಟಿಗೆ ಟೈಮ್ ಅಪ್ ಕೊಡಿ. ಯಾಕೆ ನೀವು ಆ ಥರ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನೀವು ಏನಕ್ಕೆ ಬರ್ತೀರಾ? ಸಪೋರ್ಟ್ ಮಾಡಕ್ಕನ? ಇನ್ನೊಬ್ರಿಗೆ ಜಾಯಿನ್ ಮಾಡಕ್ಕನ? ನಿಮಗೆ ಸಬ್ಬು ಬೇಕಾ? ಇನ್ನೊಬ್ರಿಗೆ ನೀವು ಹೋಗಬೇಕು. ಕೇಳೋದಲ್ಲ, ಚೆನ್ನಾಗಿರಲ್ಲ ಅದು ಕೇಳೋದೆಲ್ಲ. ನನಗೆ ಇಷ್ಟ ಆಗಲ್ಲ. ಕೊಡಿ, ಕೊಡಿ ಅಂತ ಕೇಳೋದು ಯಾರಿಗೇ ಆಗಲಿ ನನಗೂ ಇಷ್ಟ ಆಗಲ್ಲ. ಆದರೂ ನಾನು ನಿಮಗೆ ಸಪೋರ್ಟ್ ಮಾಡಿ ಅಂತ ನಾನೇ ಹೇಳ್ತಾ ಇರ್ತೀನಿ. ಅದು ಒಂದು ಕಡೆ ನನಗೆ ಬೇಜಾರಾಗುತ್ತೆ. ಅಷ್ಟು ಹೇಳಿನೂ ಯಾರೂ ಜಾಯಿನ್ ಆಗಲ್ಲ, ಯಾರೂ ಜಾಯಿನ್ ಆಗಲ್ಲ. ಪ್ಲೀಸ್ ಜಾಯಿನ್ ಆಗಿ. ಬ್ಲೂ ಇರುವುದೇ ಜಾಯಿನ್ ಆಗಕ್ಕೆ, ಒಬ್ರಿಗೊಬ್ರು ಜಾಯಿನ್ ಆಗಕ್ಕೆ. ಬ್ಲೂ ತಗೊಂಡು ಏನು ಮಾಡಂಗಿಲ್ಲ, ಬೇರೆ ಏನು ಮಾಡಂಗಿಲ್ಲ. ಜಾಯಿನ್ ಆಗಿ, ಸಪೋರ್ಟ್ ಮಾಡಿ, ಕಮೆಂಟ್ ಹಾಕಿ. ಕೊಟ್ಟಿಲ್ಲ, ನಾಳೆ ಕೊಡ್ತಾರೆ. ಇವತ್ತು ಕೊಟ್ಟಿಲ್ಲ ಅಂತೇಳಿ ನೀವು ಟೆನ್ಷನ್ ಮಾಡಬೇಡಿ. ಓಕೆನಾ? ಬಂದವರು ನಮ್ಮವರು, ಹೋದವರು ನಮ್ಮವರಲ್ಲ ಅಂತೇಳಿ ನಾವು ಬಿಟ್ಟು ಬಿಡಬೇಕು ಅಷ್ಟೇ. ನಾವು ಕೊಡೋದನ್ನು ಕೊಟ್ಟು ಬಿಡಬೇಕು ಅಲ್ವಾ? ನನಗೆ ನಿನ್ನೆ ತುಂಬ ಬೇಜಾರಾಯಿತು ನಿಜವಾಗ್ಲೂ. ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ಏನಂತ ಹೇಳಿದ್ರೆ, ನಾನು ಯಾರಿಗೂ ನನ್ನ ಲೈವಲ್ಲಿ ಭೇದ ಭಾವ ಮಾಡಲ್ಲ. ಎಲ್ಲಿ ಸರಿ ಸರಿ ಇರುತ್ತೋ ನಾನು ಅಲ್ಲಿ ಮಾತಾಡ್ತೀನಿ. ಯಾರಿಗೂ ಭೇದ ಭಾವ ಮಾಡಲ್ಲ. ಅವರು ಬೇರೆ ಅಲ್ಲ, ಇವರು ಬೇರೆ ಅಲ್ಲ. ಒಂದೇ ರೀತಿಯಾಗಿ ನೋಡ್ತೀನಿ. ಎಲ್ಲರನ್ನ ನಮ್ಮವರಂತ ನೋಡ್ಕೋತೀನಿ. ನೀವು ತಪ್ಪು ತಿಳ್ಕೊಂಡು ಚಂದ್ರಿಕಾ ಸಪೋರ್ಟ್ ಮಾಡಲ್ಲ, ಚಂದ್ರಿಕಾ ಒಬ್ರಿಗೆ ಸಪೋರ್ಟಿಗೆ ನಿಲ್ಲಲ್ಲ ಅಂತ ಹೇಳ್ತಾ ಬರಬೇಡಿ ದಯವಿಟ್ಟು. ಓಕೆನಾ? ನನಗೆ ಅದು ಹೇಳದೆ ಕೂತ್ಕೊಳ್ಳಿ. ನಾನು ಅದಕ್ಕೆ ಕಿವಿ ಕೊಡಲ್ಲ. ಯಾಕಂದ್ರೆ ನಾನು ಎಷ್ಟು ಸಪೋರ್ಟ್ ಮಾಡ್ತೀನಿ, ನಾನು ಹೇಗಿದ್ದೀನಿ ಅಂತೇಳಿ ನನಗೆ ಗೊತ್ತಿದೆ. ನಾನು ಏನು ಮಾತಾಡ್ತಾ ಇದ್ದೇನೆ ಅಂತೇಳಿ ನನಗೆ ಗೊತ್ತಿರುತ್ತೆ. ಬಟ್ ನಾನು ಜಾಸ್ತಿ ಲೈವಲ್ಲಿಗೆ ಜಗಳ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಜಗಳ ಮಾಡೋದು ನಂಗೆ ಇಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಆಗಲ್ಲ. ಎಲ್ಲಿ ಇರುತ್ತೋ ನಾನು ಮಾತಾಡಿದ್ದನ್ನು ಸರಿ ಮಾಡೋಕ್ಕೆ ನೋಡ್ತೀನಿ ಹೊರತು ನಾನು ಸಪೋರ್ಟ್‌ಗೆ ನಿಲ್ಲಲ್ಲ ಅಂತ ನೀವು ಹೇಳೋಕ್ಕೆ ಹೋಗಬೇಡಿ. ನೀವು ಹೇಳುವವ್ರಿಗೆ ನೀವು ಇವತ್ತು ನಿನ್ನೆ ನೋಡಿರ್ಬೋದು. ನಾನು ಸಾಧಾರಣ 2 ವರ್ಷದಿಂದ ನಾನು ಲೈವ್ ಮಾಡ್ತಾ ಇದ್ದೀನಿ. ನಾನು ಹೇಗೆ ಅಂತೇಳಿ ನನಗೆ ಗೊತ್ತಿದೆ. ಓಕೆನಾ? ನಾನು ಹೇಳೋಕ್ಕೆ ಇಷ್ಟಪಡೋದು ಅಷ್ಟೇ. ಚಂದ್ರಿಕಾ ಸಪೋರ್ಟಿಗೆ ನಿಲ್ಲಲ್ಲ, ಹೆಣ್ಣು ಮಕ್ಕಳಿಗೆ ಸಪೋರ್ಟಿಗೆ ನಿಲ್ಲಲ್ಲ ಅಂತ ಹೇಳೋ ಮಾತು ನನಗೆ ಬಂದರೆ ನಾನಂತೂ ಸಹಿಸುವ ಹೆಣ್ಣು ಮಗಳು ನಾನಲ್ಲ. ಅದಕ್ಕೂ ಸುಳ್ಳು ಸುಳ್ಳೆಲ್ಲ ಹೇಳಬೇಡಿ ದಯವಿಟ್ಟು. ಓಕೆನಾ? ನಿಮ್ಮ ಇದಕ್ಕೋಸ್ಕರ ನೀವು ನಮ್ಮ ಹೆಸರನ್ನು ಯೂಸ್ ಮಾಡ್ಕೋಬೇಡಿ. ನಿಮ್ಮದು ಕೆಲಸ ಎಷ್ಟಿದೆ ಅಷ್ಟು ಮಾಡಿದ್ರೆ ಸಾಕು. ಯಾಕಂದರೆ ನಮ್ಮ ಹೆಸರಿಟ್ಕೊಂಡು ನೀವೇನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲಲ್ಲ. ನಮಗೆ ಅಂತೇಳಿ ಒಂದು ಬುದ್ಧಿ ಇದೆ. ಅದನ್ನು ಯೂಸ್ ಮಾಡ್ಕೋತೀನಿ ನಾನು. ಖಂಡಿತ ಯೂಸ್ ಮಾಡ್ಕೋತೀನಿ. ಇಲ್ಲಾರ ತನಕನೂ ಆ ಬುದ್ಧಿಯಿಂದನೇ ನಾನು ಯೂಸ್ ಮಾಡ್ಕೊಂಡು ಬಂದಿದ್ದೇನೆ. ಇನ್ನೂ ನಾನು ಬುದ್ಧಿ ಯೂಸ್ ಮಾಡ್ಕೊಂಡು ಬರ್ತೀನಿ. ಓಕೆನಾ? ನನಗೆ ಕಷ್ಟಕ್ಕೆ ನನಗೆ ನನ್ನ ಲೈವಲ್ಲಿ ತುಂಬ ಜನ ಬ್ರದರ್ಸ್, ಸಿಸ್ಟರ್ಸ್ ಇದ್ದಾರೆ. ನಾನು ಏನು ಅಂತ ನನ್ನ ಅರ್ಥ ಮಾಡ್ಕೊಂಡವ್ರು ಕೆಲವರು ಇದ್ದಾರೆ. ಎಲ್ಲರೂ ಇಲ್ಲ ಅಂದ್ರೂ ಪರವಾಗಿಲ್ಲ, ಕೆಲವರು ಇದ್ದಾರೆ. ಅಂತೇಳಿ ನನಗೆ ನಂಬಿಕೆ ಇದೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ನಾನೊಬ್ಬರಿಗೆ ಹೇಳಕ್ಕೆ ಹೋಗಲ್ಲ. ಯಾವುದೇ ವಿಷಯಕ್ಕೆ ನಾನು ಇನ್ನೊಬ್ಬರಿಗೆ ಹೇಳಕ್ಕೆ ಹೋಗಲ್ಲ. ಯಾವುದೇ ವಿಷಯವನ್ನು ನಾನು ಚಾಡಿ ಮಾತನ್ನು ವಾಪಸ್ ಹೇಳಕ್ಕೆ ಬರಲ್ಲ. ಇನ್ನೊಬ್ಬರ ಲೈವಲ್ಲಿ ನಾನು ಯಾರ ಸುದ್ದಿನೂ ಮಾತಾಡಲ್ಲ. ನನ್ನ ಸುದ್ದಿ ಇನ್ನೊಬ್ಬರ ಲೈವಲ್ಲಿ ಮಾತಾಡಬೇಡಿ. ಓಕೆ? ಯಾರೇ ಆಗಿರಲಿ, ನನ್ನ ಸುದ್ದಿ ಇನ್ನೊಬ್ಬರ ಲೈವಲ್ಲಿ ಮಾತಾಡೋದು ತಪ್ಪು. ನಾನೇ ಮಾತಾಡಲ್ಲಂತೆ. ನಾನೇ ಇನ್ನೊಬ್ಬರ ಲೈವಲ್ಲಿ ಹೋಗಿ ಮಾತಾಡುವ ಇದಿಲ್ಲ. ಮಾತಾಡಬಾರ್ದು. ಯಾಕೆ ಇನ್ನೊಬ್ಬರ ಸುದ್ದಿ ಲೈವಲ್ಲಿ? ನಿಮಗೆ ಅದಕ್ಕೆ ನಾವು ಐಟಿಗೆ ಬಂದವರು ಅಲ್ಲಲ್ಲ? ನಿಮ್ಮ ಕೆಲಸ ಮಾಡಿ. ನಮ್ಮ ಹೆಸರಲ್ಲಿ ಯಾಕೆ ತಗೋತೀರಲ್ಲಿ? ನಾನು ಏನಾದರೂ ಮಾಡಿದ್ನಾ? ಏನು ಮಾಡಿಲ್ಲ ತಾನೇ? ನನಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಸುದ್ದಿಯನ್ನು ಇನ್ನೊಂದು ಲೈವಲ್ಲಿ ಮಾತಾಡೋದು. ನಾನು ನೋಡ್ತಾ ಇರ್ತೀನಿ. ಕೆಲವರ ಲೈವಲ್ಲಿ ಇರ್ತೀನಿ ನಾನು. ನಮಗೂ ಒಂದಿರುತ್ತೆ. ಇವ್ರು ಹೇಗೆ ನಡೆಸ್ಕೊಡ್ತಾರಪ್ಪ, ನಮಗೂ ಒಂದು ಕಲಿಯಕ್ಕಿದೆ. ಮೌನ ಆಯ್ತಾ ಅಂತ ಕಲಿಯಕ್ಕೆ ಇಲ್ಲ ಅಂತಲ್ಲ. ತುಂಬ ಕಲಿಯಕ್ಕಿದೆ. ತುಂಬ ಕಲಿತಾ ಹೋಗಬೇಕು. ನಾವು ಕಲಿಯಕ್ಕೆ ಅಂತೇಳಿ ಇರುವವರು. ಓಕೆನಾ? ಮೌನ ಆಯ್ತಾ ಅಂತೇಳಿ 2 ಕೊಂಬು ಬರಲ್ಲ. ನಾವು ಕಲ್ತುನೇ ಮಾಡೋದು. ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ಬರ ಲೈವಲ್ಲಿ ನಮ್ಮ ಸುದ್ದಿ ಮಾತಾಡುವ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನನ್ನ ಹತ್ರ ಮಾತಾಡಿ ಏನೇ ಇದ್ರೂ. ಓಕೆ? ಈ ಥರ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇದೆಲ್ಲ ದಾಟ್ಕೊಂಡು ಬಂದವರು. ಇನ್ನೂ ಕಲಿತಾ ಇದ್ದೀವಿ, ಇನ್ನೂ ಕಲಿತಾ ಇದ್ದೀವಿ. ಹಾಗೆಯೇ ಎಲ್ಲರೂ ಕಲಿತಾ ಇದ್ದಾರೆ. ಓಕೆನಾ?
ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ಒಳ್ಳೇದಾಗಲಿ, ಒಳ್ಳೆಯವರಿಗೆ ಒಳ್ಳೇದಾಗಲಿ. ಬೇಡದ ವಿಷಯ ಮಾತಾಡುವವರಿಗೆ ನಾವೆಲ್ಲ ನೋಡೋದು ಅಷ್ಟೇ. ಚಾನೆಲ್ಗೆ ಹೋಗಿ, ಶೈಲೇಶ್ ಪೂಜಾರಿ ಅವರ ಚಾನೆಲ್ಗೆ ಹೋಗಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಕಳಕಳಿಯಲ್ಲಿ ನಿಮ್ಮ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಹಾಗೆಯೇ ನಾನಂತೂ ಸೂಪರ್, ನೀವು ಸೂಪರ್ ಅಂತ ನಾನು ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಶೈಲೇಶ್ ಪೂಜಾರಿ ಅವರ ವಿಡಿಯೋಸ್ಗೆ ಹೋಗಿ ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ವಿಡಿಯೋಸ್ಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ಳುತ್ತಾ ನಾನು ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.